ಕೃಷ್ಣ ಬಾಯ್ಲಿ ಬಾರ ಕಂದ. ಮೀರಾ ಕೊಡು. ಬಂದ್ರೆ ಕರ್ಕೋ. ಏನ್ ಮೀರಾ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ? ಬಂದ್ರೆ ಅಂದ್ರೆ ಏನರ್ಥ? ಅವರು ಆ ಮಗುವಿನ ತಾಯಿ, ಅವ್ರ ಹತ್ರ ಹೋಗದೆ ಇರ್ತಾನ? ಸುಮ್ನೆ ಏನೇನೋ ಮಾತಾಡ್ಬೇಡ. ಯಾಕೆ ಹಳೆದನ್ನೆಲ್ಲ ಮರ್ತ್ಬಿಟ್ಯಾ? ಹಳೇದೆಲ್ಲನಾ? ಕಂದ ಬಾ ಕಂದ. ಬರಲ್ಲ. ಯಾಕಂದ ಹೀಗ್ ಮಾತಾಡ್ತಿದ್ಯಾ? ನಿನ್ಗ ಅಮ್ಮ ಬೇಡ್ವಾ? ಬೇಡ. ಯಾಕಂದ ಅಮ್ಮ ಬೇಡ ಅಂತ್ಯಾ? ಹಾಗೆಲ್ಲ ಮಾತಾಡಬಾರ್ದು. ಕಂದ ಬಾ, ನಾನ್ ನಿನಗೆ ತಿಂಡಿ ತಿನ್ನಿಸ್ತೀನಿ ಬಾ. ಸೇವಂತಿ. ಅಕ್ಕ, ನೀವ್ ಹೋಗಿ ಶಾಂತಿ ಹೋಮ ಕೂತ್ಕೊಳ್ಳಿ. ಕೃಷ್ಣನ್ನ ನಾನ್ ನೋಡ್ಕೋತೀನಿ. ನಮಗ್ ಸೂತ್ಕ ಬಂದಿದೆ, ಇವಾಗ ಹೋಮ ಎಲ್ಲಿ ಮಾಡಕ್ಕಾಗತ್ತೆ? ಓ ಹೌದಲ್ವಾ? ಯಾಕೋ ಸೇವಂತಿ ಅಕ್ಕನ ಹಣೆ ಬರಹನೆ ಸರಿಲ್ಲ ಅನ್ಸುತ್ತೆ. ದೋಷ ಪರಿಹಾರ ಹೋಮ ಮಾಡ್ಸಕ್ ಹೋದ್ರೆ ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಪಾಪ. ಅಮ್ಮ, ನಾನಿನ್ ಹೊರಡ್ತೀನಿ. ದಯವಿಟ್ಟು ಕ್ಷಮಿಸಿ ಪುರೋಹಿತ್ರೆ, ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಕರ್ಣ, ಅವ್ರಿಗೆ ದಕ್ಷಿಣೆ ಕೊಡ. ಹಾ, ಬೇಡ ಬೇಡ, ಆ ದಕ್ಷಿಣೆನ ನಾನು ಮುಟ್ಟೋ ಹಾಗಿಲ್ಲ. ಯಾಕೆ? ಹೋಮಕ್ಕೆ ಎಲ್ಲ ತಯಾರಿ ಆದ್ಮೇಲೆ ಹೋಮ ನಿಂತೋಗೋದಿದೆಯಲ್ಲ, ಅದು ತುಂಬಾ ದೊಡ್ಡ ಅಪಶಕುನ. ಪೂಜೆ ಪರಿಪೂರ್ಣವಾಗದೆ ನಾನ್ ದಕ್ಷಿಣೆ ತಗೊಂಡ್ರೆ ಅದು ತಪ್ಪಾಗುತ್ತೆ. ಅದು ನಮ್ ವೃತ್ತಿ ಧರ್ಮನೂ ಅಲ್ಲ. ಇದನ್ ತಗೊಂಡ್ರೆ ದೋಷ ನನಗೂ ಬರುತ್ತೆ. ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ಹೌದು ಕರ್ಣ ಅವರೇ, ಈ ಮನೆಗೆ ಎರಡೆರಡು ದೋಷ ಬಂದಿದೆ. ಒಂದು ನೆನ್ನೆ ಪ್ರಸಾದ ಸುಟ್ಟಿದ್ದು, ಈಗ ಈ ಪೂಜೆ ನಿಂತಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮನೆಯವ್ರಿಗೆ ಮತ್ತೆ ಏನೋ ದೊಡ್ಡ ಗಂಡಾಂತರ ಕಾದಿದೆ ಅನ್ನೋದು ಮುನ್ಸೂಚನೆನೂ ಆಗಿರ್ಬೋದು. ಮನೆ ಮನ್ಸುಗಳ ಮಧ್ಯೆ ಒಡುಗು ಬರ್ಬೋದು, ಅಥವಾ ಮನೆಯವ್ರ ಯಾರ್ದಾನ ಪ್ರಾಣಕ್ಕೆ ಅಪಾಯ ಬರ್ಬೋದು. ದಯವಿಟ್ಟು ಎಲ್ರು ಹುಷಾರಾಗಿರಿ. ಅಲ್ಲ ಪುರೋಹಿತ್ರೆ, ಪೂಜೆ ನಿಂತ್ರೆ ಇಷ್ಟೆಲ್ಲ ದೋಷ ಆಗತ್ತಾ? ಹೌದಮ್ಮ, ಈಗಾಗ್ಲೇ ಮನೆಯಲ್ಲಿ ಅನಾಹುತಗಳ ಮೇಲೆ ಅನಾಹುತ ನಡೀತಿದೆ ಅಂದಾಗ ಅದಕ್ಕೆ ಮಾಡಿಸ್ಬೇಕಾಗಿರೋ ಪರಿಹಾರ ಪೂಜೆಗೂ ಅಡ್ಡಿ ಬರ್ತಿದೆ ಅಂದ್ರೆ ಈಗ ನೀವೊಂದು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ದುಷ್ಟ ಶಕ್ತಿ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ದಾರಿ ಬಿಟ್ಕೊಡ್ತಿಲ್ಲ ಅಂತ ಅರ್ಥ. ಗಂಡಾಂತರ ಅಂತ ಎಲ್ಲ ಹೇಳ್ತಾ ಇದ್ದೀರಾ, ತುಂಬಾ ಭಯ ಆಗ್ತಿದೆ. ಇದನ್ನ ಸರಿ ಮಾಡ್ಕೊಳ್ಳೋದಾದ್ರೂ ಹೇಗೆ? ಇದಕ್ಕೆ ಪರಿಹಾರನೇ ಇಲ್ವಾ? ಇದೆ,
ಆದ್ರೆ ಅದನ್ನೆಲ್ಲ ಮಾಡೋದಿಕ್ಕೆ ಸೂತ್ಕ ಕಳ್ಕೊಂಡು 12 ದಿನ ಕಾಯ್ಬೇಕಷ್ಟೆ. ಪುರೋಹಿತ್ರೆ, ನೀವೀಗ ಗಂಡಾಂದ್ರ ಅಂದ್ರಲ್ಲ, ಅದೀಗ ಈ 12 ದಿನದ ಒಳಗಡೆನೆ ಬಂದ್ರೆ? ಏನು ಮಾಡಕ್ಕಾಗಲ್ಲ, ಹಣೆ ಬರಹ ಅಂತ ಅನುಭವಿಸ್ಬೇಕಷ್ಟೇ. ಅಯ್ಯೋ ಪುರೋಹಿತ್ರೆ, ಇದೇನಿದು ಈ ತರ ಹೇಳ್ತಾ ಇದ್ದೀರಾ? ನೋಡಿಮ್ಮ, ನಿಮ್ಮನ್ನ ಹೆದರ್ಸಿ ನನಗೇನಾಗ್ಬೇಕು ಹೇಳಿ? ಕೆಲವೊಂದೆಲ್ಲ ಆಗ್ಲೇಬೇಕು ಅಂತ ವಿಧಿ ಲಿಖಿತದಲ್ಲಿ ಬರ್ದಿದ್ರೆ ನಮ್ಮಿಂದ ತಪ್ಸಕ್ಕಾಗೋದಿಲ್ಲ. ಹಾಗನ್ಬಿಡಿ ಪುರೋಹಿತ್ರೆ, ನೀವು ತಿಳಿದವರು. ಮನೆಗೆ ಮೊಮ್ಮಗ ಬಂದಿದ್ದಾನೆ, ಅವನ್ ಚೆನ್ನಾಗಿರ್ಬೇಕು. ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಹೇಳಿ. ನೋಡಿಮ್ಮ, ಕರ್ಮಫಲ ಅನ್ನೋದು ಜನ್ಮ ಜನ್ಮಾಂತರಗಳಿಂದ ಬಂದಿರೋದು. ಅದರಿಂದ ದೇವ್ರು ಕೂಡ ತಪ್ಸ್ಕೊಳ್ಳೋದಿಕ್ ಆಗೋದಿಲ್ಲ ಅಂದ್ಮೇಲೆ ನಾವು ಮನುಷ್ಯರು ನಮ್ ಕೈಯಲ್ಲಿ ಸಾಧ್ಯನಾ? ಆದಷ್ಟು ಬೇಗ ಆ ದೇವ್ರು ಇದಕ್ಕೊಂದು ಪರಿಹಾರ ದಾರಿನ ತೋರಿಸ್ತಾನೆ. ಅಯ್ಯೋ ದೇವ್ರೆ, ಏನು ಇವ್ರು ಹೀಗೆ ಹೇಳ್ಬಿಟ್ರು? ನನಗ್ ತುಂಬಾ ಭಯ ಆಗ್ತಿದೆ. ನನ್ಗೆ ಅಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಸ್ವಲ್ಪ ಸಮಾಧಾನವಾಗಿರು, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಅಪಶಕನದ ಮೇಲೆ ಅಪಶಕನ ಆಗ್ತಿದ್ರೆ ಹೇಗೋ ಸಮಾಧಾನವಾಗಿರೋಕ್ ಸಾಧ್ಯ? ಹಾಗಂತ ಇದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಸಾಲ್ವ್ ಆಗುತ್ತಾ? ಇಷ್ಟು ದಿನ ಈ ಮನೇಲಿ ಎಷ್ಟೆಲ್ಲ ಸಮಸ್ಯೆಗಳು ನೋಡಿದ್ವಿ, ಅದನ್ನೆಲ್ಲ ದಾಟ್ ಬಂದಿದೀವಿ. ಇದು ಅದ್ರಲ್ಲಿ ಒಂದನ್ಕೊಂಡು ಎದುರಿಸೋಣ ಅಷ್ಟೇ. ಹೌದು ಅತ್ತೆ, ಭಾವ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಚಿಂತೆ ಮಾಡಿದಷ್ಟು ಮನ್ಸಿನ್ನೂ ಹಾಳಾಗುತ್ತೆ, ಮುಂದೆ ಏನ್ ಮಾಡ್ಬೇಕು ಅನ್ನೋ ದಾರಿನೂ ಮುಚ್ಚೋಗುತ್ತೆ. 12 ದಿನ ತಾನೆ, ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಹೊರಟೋಗುತ್ತೆ ಬಿಡಿ. ಈ 12 ದಿನದಲ್ಲಿ ನಿನ್ ನೆಮ್ಮದಿ ಹಾಳಾಗೋಗುತ್ತೆ. ಸರಿ ಸರಿ, ಕೃಷ್ಣ ಬಾರೋ. ಈ ಕೃಷ್ಣ ಮನೆಗೆ ಬಂದಾಗ್ಲಿಂದ ಒಂದ್ಸತಿನೂ ಈ ರೀತಿ ಇವಳು ಕೈ ಇಟ್ಕೊಂಡಿರ್ಲಿಲ್ಲ. ಈಗ ನೋಡಿದ್ರೆ ಈ ರೀತಿ ಅಂಟ್ಕೊಂಡಿದ್ದಾನಲ್ಲ. ಯಾಕೋ ಕಂದ ಬರಲ್ಲ ಅಂತಿದ್ಯಾ? ಏನಾಗಿದೆ ಇವತ್ ನಿನ್ಗೆ? ಬಹುಶಃ ತಾಯಿ ಪ್ರೀತಿ ಇವನ್ಗೆ ಬೋರ್ ಆಗಿರ್ಬೇಕು ಅನ್ಸತ್ತೆ. ಮೀರಾ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು?